ಸುಮಾರು 5,000 ವರ್ಷಗಳ ಇತಿಹಾಸವಿರುವ ಪರಮ ಪುಣ್ಯ ಕ್ಷೇತ್ರವಿದು. ಮುಕ್ಕೋಟಿ ದೇವತೆಗಳ ಆಶೀರ್ವಾದವನ್ನ ಪಡೆದ ಸ್ಥಾನವಿದು. ಹಾಗೆಯೇ ಪರಶುರಾಮರ 7 ಪವಿತ್ರ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರವು ಬಹಳ ಮುಖ್ಯವಾದದ್ದು. ಎಂತಹದೇ ದೋಷವಿದ್ರೂ ಸಹ, ಯಾವುದೇ ಕಷ್ಟವಿದ್ರೂ ಸಹ ಈ ಒಂದು ದೇವರ ದರ್ಶನದಿಂದ, ಈ ಒಂದು ನದಿಯಲ್ಲಿ ಮುಳುಗಿ ಏಳುವುದರಿಂದ ನಿಮ್ಮೆಲ್ಲ ಸಂಕಷ್ಟಗಳನ್ನ ಇಲ್ಲಿ ನೆಲೆಸಿರುವ ಗರುಡ ಮತ್ತೆ ವಾಸುಕಿ ಹಾಗೇನೆ ಸುಬ್ರಹ್ಮಣ್ಯನು ಕಳೆಯುತ್ತಾನೆ. ಹಾಗಿದ್ರೆ ಆ ಕ್ಷೇತ್ರ ಯಾವುದು, ಹಾಗೇನೆ ಆ ಕ್ಷೇತ್ರದ ಒಡೆಯ ಯಾರು, ಆ ಕ್ಷೇತ್ರದ ಮಹಿಮೆ ಎಂಥದು ಎಂಬುದರ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. ಸುಮಾರು 5 ವರ್ಷಗಳ ಇತಿಹಾಸವಿರುವಂತಹ ಈ ಪುಣ್ಯ ಕ್ಷೇತ್ರವು ಹಲವಾರು ಪವಾಡಗಳಿಗೆ ಸಾಕ್ಷಿಯಾಗಿದೆ. ಯಾರೆಲ್ಲ ಸಂತಾನ ಭಾಗ್ಯವಿಲ್ಲ ಎಂದು ಈ ದೇವರನ್ನ ಮೊರೆ ಹೋಗ್ತಾರೋ ಅವರಿಗೆ ಸಂತಾನವಾಗುತ್ತೆ. ಯಾರೆಲ್ಲ ಚರ್ಮ ವ್ಯಾಧಿ ಇದೆ ಅಂತ ಹೇಳಿ ಈ ಒಂದು ಪುಣ್ಯ ನದಿಯಲ್ಲಿ ಸ್ನಾನ ಮಾಡ್ತಾರೋ ಅವರ ಸಂಪೂರ್ಣ ಚರ್ಮ ರೋಗವನ್ನ ಆ ಭಗವಂತನು ಕಳೆಯುತ್ತಾನೆ. ಅಂತಹ ಪವಿತ್ರ ಪುಣ್ಯ ಕ್ಷೇತ್ರವೇ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ. ಇದರ ಇತಿಹಾಸವೇ ಬಲಿ ರೋಚಕ. ಗರುಡ ಮತ್ತೆ ವಾಸುಕಿ ದೇವನು ಇಬ್ಬರು ಇಲ್ಲಿ ನೆಲೆಸಿದ್ದಾರೆ. ವಿಷ್ಣುವಿನ ಅವತಾರವಾದ ಪರಶುರಾಮರು 7 ಪವಿತ್ರ ಕ್ಷೇತ್ರಗಳನ್ನ ಸೃಷ್ಟಿ ಮಾಡ್ತಾರೆ. ಆ 7 ಪವಿತ್ರ ಕ್ಷೇತ್ರಗಳಲ್ಲಿ ಈ ಪವಿತ್ರ ಕ್ಷೇತ್ರವು ಒಂದೇ. ಹಾಗೇನೆ ಸಾಕ್ಷಾತ್ ಭಗವಂತನೇ ಅಂದ್ರೆ ಮುಕ್ಕೋಟಿ ದೇವತೆಗಳು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಂತ ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಿದೆ. ಈ ಪರಮ ಪವಿತ್ರ ಸ್ಥಳ ಇನ್ನಾವುದು ಅಲ್ಲ, ಅದುವೇ ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯದ ಇತಿಹಾಸವೇ ಬಲು ರೋಚಕ. ಯಾರೆಲ್ಲ ಈ ಕಥೆಯನ್ನ ಕೇಳ್ತಾರೆ, ಯಾರೆಲ್ಲ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೋ ಅವರ ಸರ್ಪ ದೋಷಗಳು ಜನ್ಮ ಜನ್ಮಾಂತರದಿದ್ದರೂ ಸಹ ಕಳೆದು ಹೋಗುತ್ತೆ ಅಂತ ಹೇಳಲಾಗುತ್ತೆ. ಸಂತಾನ ಭಾಗ್ಯಕ್ಕೆ ಹಾಗೇನೆ ಚರ್ಮ ವ್ಯಾಧಿಗೆ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾವುದೇ ಒಂದು ದೋಷವಿದ್ರೂ ಸಹ ಈ ಒಂದು ದೇವರ ದರ್ಶನ ಅಥವಾ ಈ ಒಂದು ಕ್ಷೇತ್ರಕ್ಕೆ ಬಂದು ನೀವು ಹೋದ್ರೆ ಸಾಕು, ನಿಮ್ಮೆಲ್ಲ ಕಷ್ಟಗಳನ್ನ ಅಲ್ಲಿ ನೆಲೆಸಿರುವ ಸುಬ್ರಹ್ಮಣ್ಯ ಸ್ವಾಮಿ ಹಾಗೇನೆ ನರಸಿಂಹ ದೇವರು ಹಾಗೇನೆ ಗರುಡ ದೇವನು ಕಳೆಯುತ್ತಾನೆ ಎಂಬ ನಂಬಿಕೆ ಇದೆ. ಇನ್ನು ಈ ದೇವಸ್ಥಾನದ ಇತಿಹಾಸ ಶುರುವಾಗೋದು 5,000 ವರ್ಷಗಳ ಹಿಂದೆ. ಸುಮಾರು 5,000 ವರ್ಷಗಳ ಇತಿಹಾಸವಿರುವ ಈ ಸ್ಥಳದಲ್ಲಿ ಒಮ್ಮೆ ವಾಸುಕಿಯು ಗರುಡನ ಭಯದಿಂದ ಒಂದು ಬಿಲದಲ್ಲಿ ಅವಿತು ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಈತನ ಪ್ರಾರ್ಥನೆಗೆ ಮೆಚ್ಚಿದಂತ ಸುಬ್ರಹ್ಮಣ್ಯ ಸ್ವಾಮಿಯು ಈ ಒಂದು ವಾಸುಕಿಯನ್ನ ತನ್ನಲ್ಲಿ ಲೀನವಾಗಿಸಿಕೊಂಡು ಈ ಕ್ಷೇತ್ರದಲ್ಲಿ ನಾಗ ಸರ್ಪಗಳಿಗೆ ಅಧಿಪತಿಯಾಗುತ್ತಾನೆ. ಆದರೆ ವಾಸುಕಿಯ ವಿಷಸರ್ಪ ಜ್ವಾಲೆ ಹೊರಬರುವುದನ್ನ ತಡೆಯಲು ಇಲ್ಲಿ ಒಂದು ಗರುಡಗಂಬವನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಯಾರೆಲ್ಲ ಈ ದೇವರ ದರ್ಶನವನ್ನ ಮಾಡಬೇಕು ಅವರು ಮೊದಲು ಈ ಗರುಡಗಂಬಕ್ಕೆ ಪ್ರದಕ್ಷಿಣೆಯನ್ನ ಮಾಡಬೇಕು. ಹಾಗೇನೆ ನಂತರ ದೇವರ ದರ್ಶನವನ್ನ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳನ್ನ ಭಗವಂತನು ಕಳೆಯುತ್ತಾನೆ ಅಂತ ಪ್ರತೀತಿ ಇದೆ. ಹಾಗೇನೆ ಈ ಒಂದು ಸ್ಥಳವು ಅತ್ಯಂತ ಪುಣ್ಯವಾದ ಸ್ಥಳ. ಇಲ್ಲಿಗೆ ಮದುವೆ ವಿಳಂಬ ಇರುವಂತವರು, ಸಂತಾನಹೀನತೆ ಇರುವವರು ಅಥವಾ ಚರ್ಮ ವ್ಯಾಧಿಗೆ ಸಂಬಂಧಪಟ್ಟವರು ಅಥವಾ ಯಾವುದೇ ರೀತಿಯಲ್ಲಿ ಜೀವನದಲ್ಲಿ ಏಳಿಗೆ ಕಾಣ್ತಾ ಇಲ್ಲ ಅಂತ ಹೇಳುವವರು ಸಹ ಈ ಒಂದು ಸ್ಥಳಕ್ಕೆ ಭೇಟಿ ನೀಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ. ಕಾರಣ ಈ ಸ್ಥಳದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಇಂದ್ರನ ಮಗಳಾದ ದೇವಸೇನೆಯನ್ನ ಕೊಟ್ಟು ಮದುವೆಯನ್ನ ಮಾಡಲಾಗುತ್ತೆ. ಹಾಗೇನೆ ಈ ಒಂದು ಮದುವೆಗೆ ಮುಕ್ಕೋಟಿ ದೇವತೆಗಳು ಸಾಕ್ಷಿಯಾಗಿದ್ದಾರೆ. ಹಾಗೇನೆ ಅವರೆಲ್ಲರೂ ಸಹ ಈ ಪರಮ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಹಾಗಾಗಿ ಇದೊಂದು ಮುಕ್ಕೋಟಿ ದೇವತೆಗಳ ಆಶೀರ್ವಾದವನ್ನ ಪಡೆದ ನೆಲೆ ಅಂತ ಹೇಳ್ತಾರೆ. ಹಾಗೇನೆ ಈ ವಿಶೇಷವಾದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾರಾದ್ರೂ ಆಶ್ಲೇಷ ಬಲಿ ಪೂಜೆ ಅಥವಾ ಸರ್ಪ ಸಂಸ್ಕಾರ ಪೂಜೆ ಈ ಎಲ್ಲ ಪೂಜೆಗಳನ್ನ ಮಾಡಿಸೋದ್ರಿಂದ ನಿಮ್ಮ ಸರ್ಪದೋಷ ಕಳೆದು ಹೋಗುತ್ತೆ, ಕಾಲ ಸರ್ಪದೋಷ ಕಳೆದು ಹೋಗುತ್ತೆ, ಹಾಗೇನೆ ಚರ್ಮ ವ್ಯಾಧಿಗಳು ಕಳೆದು ಹೋಗುತ್ತೆ. ಹಾಗೇನೆ ಇಲ್ಲಿ ಇರುವ ನದಿಯಲ್ಲಿ ನೀವು ಮುಳುಗಿ ಏನಾದ್ರೂ ಸ್ನಾನವನ್ನ ಮಾಡಿದ್ರೆ ಜನ್ಮ ಜನ್ಮಗಳ ಪಾಪ ಕಳೆಯುತ್ತೆ. ಕಾರಣ ಇಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯ ತನ್ನ ಆಯುಧವಾದ ಶಕ್ತಿ ವೇಲವನ್ನ ಈ ಒಂದು ನೀರಿನಲ್ಲಿ ತೊಳೆದಿದ್ದಾರೆ ಅಂತ ಪ್ರತೀತಿ ಇದೆ. ಹಾಗಾಗಿ ಇದಕ್ಕೆ ಕುಮಾರಧಾರ ಅಂತ ಹೇಳ್ತಾರೆ. ಇಂತಹ ಪವಾಡ ಪ್ರಸಿದ್ಧ ಪುಣ್ಯ ಕ್ಷೇತ್ರ ಇರುವುದು ನಮ್ಮ ಕರ್ನಾಟಕದಲ್ಲೇ. ಈ ವಿಶೇಷ ಸ್ಥಳಕ್ಕೆ ಯಾರೆಲ್ಲ ಭೇಟಿ ನೀಡಿದ್ದೀರಾ ಅಥವಾ ನೀವು ಯಾರೆಲ್ಲ ಭೇಟಿ ನೀಡಬೇಕು ಅನ್ಕೊಂಡಿದ್ದೀರಾ ಕಮೆಂಟ್ ಮಾಡಿ. ಹಾಗೇನೆ ಮತ್ತಷ್ಟು ಇಂತಹದೇ ವಿಶೇಷ ವಿಭಿನ್ನ
ವಿಭಿನ್ನ ಹಾಗೆ ರೋಚಕ ಹಾಗೆ ಇತಿಹಾಸ ಪವಿತ್ರ ಪುಣ್ಯ ಕ್ಷೇತ್ರದ ಮಾಹಿತಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ನೀಡಿ. ಧನ್ಯವಾದಗಳು.